ಇನ್ನು ಪಕ್ಕದ ತಮಿಳುನಾಡಿಗೆ ಹೋಗಿ ಬರೋಣ. ತಮಿಳುನಾಡು ಸಿ ಎಂ ವಿಜಯ್ ದೆಹಲಿ ಗದ್ದುಗೆ ಮೇಲೆ ಕಣ್ಣಿಟ್ಟಿದ್ದಾರಂತೆ. ಅರೆ ಬಾಪ್ರೆ, 2029ಕ್ಕೆ ಪ್ರಧಾನಿ ಗದ್ದುಗೆಗೇರಲು ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಟಿ ವಿ ಕೆ ಪಕ್ಷದ ಈ ನಡೆ ಅದರ ಮಿತ್ರ ಪಕ್ಷವಾಗಿರುವಂಥ, ಅಂದರೆ ಅದು ಮೊದಲು ಮಿತ್ರ ಪಕ್ಷ ಆಗಿರಲಿಲ್ಲ ಕಾಂಗ್ರೆಸ್, ಅದು ಡಿ ಎಂ ಕೆ ಜೊತೆ ಹೋಗಿತ್ತು. ಕರುಣಾನಿಧಿ, ಸ್ಟಾಲಿನ್, ಉದಯನಿಧಿ ಇವರ ಜೊತೆ ಡಿ ಎಂ ಕೆ ಜೊತೆ ಎಲೆಕ್ಷನ್ಗೆ ಹೋಗಿತ್ತು. ಸೋತೋಗ್ಬಿಟ್ರು. ಇವರು ಜಾಸ್ತಿ ಬಂದುಬಿಟ್ರು. ಕಾಂಗ್ರೆಸ್ ಸೀದಾ ಬಂದುಬಿಟ್ಟು ಟಿ ವಿ ಕೆ ಜೊತೆ ಸೇರ್ಕೊಂಡ್ಬಿಡ್ತು. ನಾವು ನಿಮ್ಮ ಜೊತೆ ಜೈ ಅಂದ್ಬಿಡ್ತು. ಈಗ ಅವ್ರ ಮಿತ್ರ ಪಕ್ಷ ಯಾರು, ಕಾಂಗ್ರೆಸ್ ಮಿತ್ರ ಪಕ್ಷ ವಿಜಯ್ ಪಾರ್ಟಿ ಜೊತೆ. ಈಗ ವಿಜಯ್ ಪಾರ್ಟಿ ಏನು ಹೇಳ್ತಾ ಇದೆ ಅಂದರೆ, ನೀವು ಎಲ್ಲ ಕಡೆ ಮಾಡಿ ನೆಕ್ಸ್ಟ್ ಕೇಂದ್ರ ಮೋದಿಯ ವಿರುದ್ಧ ನೀವು ಅಂತ. ಕಾಂಗ್ರೆಸ್ಗೆ ಅಯ್ಯಪ್ಪ, ನಾವೆಲ್ಲ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತಿದ್ದೀವಿ, ನಾವು ನಿಮ್ಗೆ ಸಪೋರ್ಟ್ ಕೊಟ್ಟಿದ್ದೀವಿ, ನೀವು ವಿಜಯನವ್ರನ್ನ ಹೇಳ್ತಾ ಇದ್ದೀರಿ ಹೆಂಗೆ ಅಂತ ಫುಲ್ ತಲೆ ಕೆಡಿಸ್ಕೊಂಡಿದೆ. ಒಂದು ರಿಪೋರ್ಟ್. ವಿಜಯ್ ಪ್ರಧಾನಿಯಾಗಬೇಕು ಎಂದ ಸಚಿವರು, ಟಿವಿಕೆ ಅಬ್ಬರ, ಮಿತ್ರ ಪಕ್ಷ ಕಾಂಗ್ರೆಸ್ಗೆ ಮುಜುಗರ. ತಮಿಳುನಾಡು ಸಿಎಂ ಚಂದ್ರಶೇಖರ್ ಜೋಸೆಫ್ ವಿಜಯ್ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಜನಪ್ರಿಯತೆ ಹೊಂದಿದ್ದಾರೆ. ಹಾಗಾಗಿ 2029ರ ಲೋಕಸಭಾ ಚುನಾವಣೆ ವೇಳೆಗೆ ದೇಶದ ಪ್ರಧಾನಿಯಾಗುವ ಸಾಮರ್ಥ್ಯ ಅವರಲ್ಲಿದೆ ಎಂದು ಟಿವಿಕೆ ನಾಯಕರು ಹೇಳುತ್ತಿದ್ದಾರೆ. ಇದು ತಮಿಳುನಾಡಿನಲ್ಲಿ ಟಿವಿಕೆಯ ಮಿತ್ರ ಪಕ್ಷವಾಗಿರುವ ಕಾಂಗ್ರೆಸ್ಗೆ ಮುಜುಗರವನ್ನುಂಟು ಮಾಡಿದೆ. ಘಟಾನುಘಟಿಗಳ ಜೊತೆ ವಿಜಯ್ ದೋಸ್ತಿ. ವಿಜಯ್ ಮುಂದಿನ ಪ್ರಧಾನಿ ಎಂದು ಟಿವಿಕೆ ಶಾಸಕರು ಘೋಷಣೆ ಮಾಡುತ್ತಿದ್ದಾರೆ. ಇದು ಆ ಪಕ್ಷದ ಅಧಿಕೃತ ಹೇಳಿಕೆಯೇನಲ್ಲ. ಆದರೆ ತಮ್ಮ ನಾಯಕ ರಾಹುಲ್ ಗಾಂಧಿಯವರನ್ನ 2029ರ ಚುನಾವಣೆ ವೇಳೆಗೆ ಪ್ರಧಾನಿ ಮೋದಿ ಎದುರಾಳಿ ಎಂದು ಬಿಂಬಿಸಲು ಹೊರಟಿರುವಂತಹ ಹೊತ್ತಿನಲ್ಲೇ ಹೀಗಾಗುತ್ತಿರುವುದು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಉಂಟು ಮಾಡಿದೆ. ವಿಜಯ್ ಏನೇ ಮಾಡಿದರೂ ಕೆಮ್ಮಂಗಿಲ್ಲ. ಟಿವಿಕೆ ಜೊತೆಗಿನ ಮೈತ್ರಿ ಕಾಂಗ್ರೆಸ್ಸಿಗೂ ಅನಿವಾರ್ಯ. 1967ರ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ನ 2 ಶಾಸಕರಿಗೆ ವಿಜಯ್ ಸರ್ಕಾರದಲ್ಲಿ ಸಚಿವ ಸ್ಥಾನ ಒಲಿಯಲಿದೆ. ಕಮಗ್ಗಿಮಿಕ್ ಅಂದ್ರೆ ತಮಿಳುನಾಡಲ್ಲೂ ಅಧಿಕಾರ ಹೋಗುತ್ತೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ ತೆಪ್ಪಗಿದೆ. ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಈ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಎಂ ಕೆ, ಆಮೇಲೆ ಕಾಂಗ್ರೆಸ್ ಈ ಥರ ಪಕ್ಷಗಳೆಲ್ಲ ಜೊತೆಯಾಗಿ ಹೋಯಿತು. ಡಿ ಎಂ ಕೆ ಸೋತೋಗ್ಬಿಡ್ತು. ಕಾಂಗ್ರೆಸ್ನ 2 ಎಮ್ ಎಲ್ ಎ ಗೆದ್ದಿದ್ರು, 2 ಎಮ್ ಎಲ್ ಎ ಗೆದ್ದಿರ್ಬೇಕು ಮೋಸ್ಟ್ಲಿ. ಏಕಾಏಕಿ ವಿಜಯ್ಗೆ ಜೈ ಅಂದ್ಬಿಟ್ರು. ಯಾರು? ರಾಹುಲ್ ಗಾಂಧಿ. ಡಿ ಎಂ ಕೆ ಮೇಲೆ ಕೆಳಗೆ ನೋಡ್ದಂಗೆ ಎನ್ನಾಡ ಇದೆ ಅನ್ನೋ ರೀತಿಯಲ್ಲಿ ಆಯಿತಾ, ಜೈ ಅಂದ್ಬಿಟ್ರು. ಪಾಪ ವಿಜಯ್ ಕೂಡ ಏನು ಮಾಡಿದ್ರು ಅಂತಂದರೆ, ಅಲ್ಲಿ 2 ಕೂಡ ಮಂತ್ರಿ ಮಾಡಿಬಿಟ್ರು. ಯಾರನ್ನ? ಕಾಂಗ್ರೆಸ್ನಲ್ಲಿ ಗೆದ್ದಿರಿ ಎಮ್ ಎಲ್ ಎಗಳು ಮಂತ್ರಿ ಮಾಡಿಬಿಟ್ರು. ಕಾಂಗ್ರೆಸ್ಗೆ ಹೆಂಗಾಗಿದೆ ಅಂತಂದರೆ, ಆ ಮಂತ್ರಿಗಿರಿ ಸಿಕ್ಕಿದ್ದು ಉಸ್ಸಪ್ಪ ಅಂತಾಗಿದೆ. ಹೆಂಗೆ ಉಸ್ಸಪ್ಪ ಅಂತಂದರೆ, 60 ವರ್ಷ ಆಯ್ತು ರೀ ಅವ್ರಿಗೆ ಮಂತ್ರಿಗಿರಿ ಇಲ್ಲದೆ. 59 ವರ್ಷ. 1967ರಲ್ಲಿ ಕಾಂಗ್ರೆಸ್ಗೆ ಅಲ್ಲಿ ಮಂತ್ರಿಗಿರಿ ಸಿಕ್ಕಿದ್ದು. ಆಮೇಲೆ ಇಲ್ವಂತೆ. ಈಗ ಮಂತ್ರಿಗಿರಿ ಸಿಕ್ಕಿದೆ. 1967 ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ 2 ಶಾಸಕರಿಗೆ ವಿಜಯ್ ಸರ್ಕಾರ. ಇವ್ರದ್ದೆಲ್ಲ ಹೆಂಗಿರುತ್ತಂದರೆ, ಈ ಮೆಟ್ಲಲ್ಲಿ ಒಬ್ಬ ಸಚಿವ, ಟಿ ವಿ ಕೆ ಸಚಿವ, ಅಣ್ಣ ವಿಜಯಣ್ಣ ನೀನು ಪ್ರಧಾನಿ ಆಗಬೇಕು ಅಂತ. ಹೆಂಗೆ ಪ್ರಧಾನಿ, ನಮ್ಮ ರಾಹುಲ್ ಗಾಂಧಿ ಆಗಲಿಕ್ಕಿಲ್ವ ಅಂತ ಇವ್ರದ್ದು ಹಿಂಗಾಗಿದೆ ಅಂತ. 2029ಕ್ಕೆ ಮೋದಿ ವರ್ಸಸ್ ವಿಜಯ್ ಆಗುತ್ತಾ ಗೊತ್ತಿಲ್ಲ. ಯಾಕಂದರೆ ವಿಜಯ್ ಇಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಉತ್ತರ ಭಾರತ ಗೊತ್ತಿಲ್ಲ ನನಗೆ, ಆದರೆ ಕೇರಳ, ಕರ್ನಾಟಕ, ತಮಿಳುನಾಡು ಇಲ್ಲೆಲ್ಲ ಟಿ ವಿ ಕೆ ಎಲೆಕ್ಷನ್ ನಿಲ್ಲತ್ತೆ. ರಾಜಕಾರಣಕ್ಕೆ ಎಂಟ್ರಿ ಕೊಡಲು ವಿಜಯ್ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ವಿಜಯ್ ಪ್ರಧಾನಿ ಆಗಬೇಕು ಅಂಥೇಳಿ ಟಿ ವಿ ಕೆ ಸಚಿವರು ಹೇಳಿದರು. ಟಿ ವಿ ಕೆ ಮಿನಿಸ್ಟ್ರಿಗಳ ನಡೆಯಿಂದ ಕಾಂಗ್ರೆಸ್ಗೆ ಮುಜುಗರ. ಕಾಂಗ್ರೆಸ್ ಮುಜುಗರ ಮಾಡಿ ಪ್ರಯೋಜನ ಇಲ್ಲ. ಇದ್ದಂಥ 2 ಸಚಿವ ಸ್ಥಾನ ಓದಿತ್ತು, ಒಟ್ಟಿಗೆ ಇದ್ದರೆ ಬೆಸ್ಟು. ಹಲವು ರಾಜ್ಯಗಳಲ್ಲಿ ಮೈತ್ರಿಗೆ ಸಜ್ಜಾಗ್ತಾ ಇದ್ದಾರೆ ವಿಜಯ್. ನೋಡಿ, ಗಮನಿಸಿ. ಆಂಧ್ರ ಪ್ರದೇಶದಲ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಜೊತೆ ದೋಸ್ತಿಗೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಪವನ್ ಕಲ್ಯಾಣ್ಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇತ್ತು, ಡಿ ಸಿ ಎಮ್ ಆಗಿದ್ದಾರೆ ಅಷ್ಟೇ. ಆಮೇಲೆ ಎಲ್ರಿಗೂ ಅದು ಕಣ್ಣು ಕುಕ್ಕತ್ತೆ. ರಜನಿಕಾಂತ್ಗೆ ಕಣ್ಣು ಕುಕ್ಕಿದೆ, ಬಾಕಿದ್ದವ್ರು ಬಿಡಿ. ರಜನಿಕಾಂತ್ಗೆ ಕೇಳಿದರು ವಿಜಯ್ ಮುಖ್ಯಮಂತ್ರಿ ಆದಾಗ, ಸರ್ ವಿಜಯ್ ಮುಖ್ಯಮಂತ್ರಿ ಆಗಿದ್ದಾರೆ, ನಿಮಗೇನಾದರೂ ಅಂದರೆ ಅವರೊಂದು ಪಾರ್ಟಿ ಕಟ್ಟಿದ್ರಲ್ವ, ರಜನಿಕಾಂತ್ ಕೂಡ ಪಾರ್ಟಿ ಕಟ್ಟಿದರು. ಎಲೆಕ್ಷನ್ಗೆ ಇಳಿಯೋದು ಅಂತ ಆಯಿತು. ಯಾವಾಗ ಪಾರ್ಟಿ ಘೋಷಣೆ ಮಾಡಿದ್ರು ಅವರಿಗೆ ಒಂದು ಕಿಡ್ನಿ ಪ್ರಾಬ್ಲಮ್ ಆಯಿತು. ಸೇಮ್ ಡೇ, ನೆಕ್ಸ್ಟ್ ಡೇನೇ ಹೇಳಿದರು ನಾನು ರಾಜಕೀಯಕ್ಕೆ ಬರಲ್ಲ. ಅವರು ಸ್ವಲ್ಪ ಆಧ್ಯಾತ್ಮಿಕವಾಗಿರೋ ಕಾರಣಕ್ಕೆ ಅನಿಸ್ತೇನೋ, ಬೇಡ ಬರೋದು ಬೇಡ, ಇರಲಿ ಬಿಡಿ. ರಜನಿಕಾಂತ್ ಕೇಳಿದರು, ಸರ್ ವಿಜಯ್ ಮುಖ್ಯಮಂತ್ರಿ ಆಗಿದ್ದಾರೆ, ನಿಮಗೇನು ಅನ್ನಿಸ್ತಾ ಇದೆ? ನನಗೆ ಖುಷಿಯಪ್ಪ, ನನಗೇನು ಬೇಸರ ಇಲ್ಲ.
ಒಂದು ವೇಳೆ ಕಮಲ್ ಏನಾದರೂ ಮುಖ್ಯಮಂತ್ರಿ ಆಗಿದ್ದರೆ ನನಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಆಗ್ತಾಯಿತ್ತು ಅಂತ ಹೇಳ್ಬಿಟ್ರು. ಅರ್ಥ ಅದು ಮಕ್ಕಳ ಸೇವೆ ಕಚ್ಚಿಂತ ಪಾರ್ಟಿ ಮಾಡಿದರು, ಮತ್ತು ಒಂದೇ ದಿವಸಕ್ಕೆ ಅದು ನಿಲ್ಲಿಸ್ಬಿಟ್ರು. ರೆಡಿ ಇತ್ತು ಅದು, ಗೊತ್ತಾಯ್ತು. ಹಿಂಗೆ ಕೇಳಿದರು, ಸರ್ ವಿಜಯ್ ಆದರೆ ತೊಂದರೆ ಇಲ್ಲಪ್ಪ, ನನಗೇನಿಲ್ಲ, ಕಮಲ್ ಆಗಿದ್ರೆ ನನಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಆಗ್ತಾಯಿತ್ತು, ಯಾಕಂದರೆ ಹೊರಗೆ ಇವರಲ್ಲ ಇಬ್ಬರು ಅಷ್ಟೇ. ಅದು ಕೂಡ ವಿತ್ ಲವ್ ಹೇಳಿದ್ದು. ಓಕೆ, ಇನ್ನು ಪವನ್ ಕಲ್ಯಾಣ್ ಜೊತೆ ಆಂಧ್ರದಲ್ಲಿ. ಓಕೆ, ಯಾಕಂದರೆ ಪವನ್ ಕಲ್ಯಾಣ್ ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ಜೊತೆ ಸ್ವಲ್ಪ ಬೇಸರ ಮಾಡ್ಕೊಂಡಿದ್ದೆ. ಚಂದ್ರಬಾಬು ನಾಯ್ಡು ಅಲ್ಲಿ ಮುಖ್ಯಮಂತ್ರಿ, ಪವನ್ ಕಲ್ಯಾಣ್ ಅವ್ರ ಜೊತೆ ಏನು ಅಲಯನ್ಸ್. ಪವನ್ ಕಲ್ಯಾಣ್ ಅವರನ್ನು ತಮ್ಮ ಕೂಟಕ್ಕೆ ಸೆಳೆಯಲು ವಿಜಯ್ ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ, ನಾವು ಒಟ್ಟಿಗೆ ಮಾಡೋಣ ಅನ್ನೋ ರೀತಿಯಲ್ಲಿ. ಆಮೇಲೆ ಕರ್ನಾಟಕದಲ್ಲಿ ಅಚ್ಚರಿಯ ನಾಯಕನಿಗೆ ವಿಜಯ್ ಅಚ್ಚರಿಯ ನಾಯಕನ ಜೊತೆ ಒಂದು ಫ್ರೆಂಡ್ಶಿಪ್ ಮಾಡುವಂಥ ಸಾಧ್ಯತೆ ಇದೆಯಂತೆ. ಗೊತ್ತಿಲ್ಲ ಯಾರು ಅಂಥೇಳಿ, ಯಾರಿಗೆ ಕೊಡ್ತಾರೆ ಅಂಥೇಳಿ. ಒಂದು ಸುದ್ದಿ ಪ್ರಕಾರ ರಾಕಿಂಗ್ ಸ್ಟಾರ್ ಯಶ್ ಜೊತೆ ಒಂದು ಸುತ್ತಿನ ಚರ್ಚೆ ಆಗಿದೆಯಾ ಅನ್ನುವಂಥದ್ದು. ಇದು ಕಪೋಲ ಕಲ್ಪಿತನೂ ಆಗಿರ್ಬೋದು, ಹೈಪೋಥೆಟಿಕಲ್ ಕೂಡ ಆಗಿರ್ಬೋದು. ಆದರೆ ಒಂದು ನೆನಪಿಡಿ, ಯಶನ್ನು ಒಂದ್ಸಲ ನಾನೇ ಪ್ರಶ್ನೆ ಕೇಳಿದ್ದೆ, ಸರ್ ರಾಜಕೀಯಕ್ಕೆ ಏನಾದರೂ ಬರುವಂಥ ಪ್ಲ್ಯಾನ್ ಇದೆಯಾ ಅಂತ ಕೇಳಿದಾಗ ಇದೇ ಯಶ್ ಹೇಳಿದಂಥ ಮಾತೇನಪ್ಪ ಅಂತಂದರೆ, ನಾನೀಗ ಸಿನಿಮಾದಲ್ಲಿದ್ದೀನಿ, ಇದರಲ್ಲಿ ಮಾಡ್ತಾಯಿದ್ದೀನಿ, ನಾಳೆ ಬರಬೇಕು ಅಂತಂದರೆ ಬರ್ಬೋದೇನೋ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ರು. ಅಂದರೆ ಭಾಳ ಕ್ಲಾರಿಟಿ ಇರುವಂಥ ಪ್ರಶ್ನೆ, ಗೊತ್ತಿಲ್ಲ. ಆಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡುವಂಥ ಯಶ್ ಅಂಥ ಪ್ರಯತ್ನ ಪಡ್ಬೋದು. ಇನ್ನು ತೆಲಂಗಾಣದಲ್ಲಿ KCR ಮಗಳು ಕವಿತಾಗೆ ಬೆಂಬಲ ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಇತ್ತೀಚೆಗೆ ಜನಸುರಾಜ್ನ ಪ್ರಶಾಂತ್ ಕಿಶೋರ್ ಗೆದ್ರಲ್ಲ, ಬಿಕಾನೇರ್ನಲ್ಲೆಲ್ಲ ಪ್ರಶಾಂತ್ ಕಿಶೋರ್ ಗೆದ್ದರು. ಪ್ರಶಾಂತ್ ಕಿಶೋರ್ ಯಾರು? ಪ್ರಶಾಂತ್ ಕಿಶೋರ್ ಇದೇ ಮೋದಿಯವರು, ಇದೇ ಅಮಿತ್ ಶಾ ಅವರಿಗೆ ಪ್ಲ್ಯಾನರು. ಪ್ರಶಾಂತ್ ಕಿಶೋರ್ ಹಿಂಗೆ ಪ್ಲ್ಯಾನ್ ಮಾಡಬೇಕು ಅಂಥೇಳಿ, ಆಯಿತಾ. ಅವ್ರ ಜೊತೆ ಇದ್ದವರು ಈಗ DK ಶಿವಕುಮಾರ್ ಅವರಿಗೆ ಪ್ರಶಾಂತ್ ಕಿಶೋರ್ ಗೆದ್ದು ಬಂಕಿಪುರ ಇವರು ಏನು BJP ಭದ್ರಕೋಟೆ ಅಲ್ಲಿ ಗೆದ್ದು ಬಂದಿದ್ದಾರೆ. ವೆರಿ ಬಿಗ್ ಪ್ಲ್ಯಾನರ್. ಆಮೇಲೆ ಪ್ರಶಾಂತ್ ಕಿಶೋರ್ ಜೊತೆ ಇರುವವರೇ ಈಗ DK ಶಿವಕುಮಾರ್ ಅವರಿಗೆ ಸಲಹೆಗಾರರಾಗಿರೋದು. 5 ಪ್ಲ್ಯಾನ್ ಕೊಡಿ, 5 ಏನು ಗ್ಯಾರಂಟಿ ಯೋಜನೆ, ಇದೆಲ್ಲ ಅವರೇ ಪ್ಲ್ಯಾನ್ ಕೊಟ್ಟಿದ್ದು. ಹಾಗಾಗಿ ಪ್ರಶಾಂತ್ ಕಿಶೋರ್ ಭಾಳ ತಲೆ ಓಡಿಸ್ತಾರೆ. ಪ್ರಶಾಂತ್ ಕಿಶೋರ್ ಜೊತೆ ಕೂಡ ಒಂದು ಪ್ಲ್ಯಾನಿಂಗ್ ನಡೀತಿದೆ. ಮತ್ತು ಈ ಪ್ರಶಾಂತ್ ಕಿಶೋರ್ ಅವರೇ ಈ ವಿಜಯ್ಗೆ ಪ್ಲ್ಯಾನ್ ಕೊಟ್ಟಿದ್ದಂತೆ, ಇಂಥದ್ದೆಲ್ಲ ಮಾಡಿ ಚಿನ್ನ ಬೆಳ್ಳಿ ಗಿಳ್ಳಿ ಅದೆಲ್ಲ ಕೊಡೋದಿದೆಯಲ್ಲ ಅವರೇ ಕೊಟ್ಟಿದ್ದು ಅಂಥೇಳಿ ಪ್ಲ್ಯಾನ್ ಇದೆ. ಹೀಗೆ ಇನ್ನು ಕೇರಳದಲ್ಲಿ ಎಡಪಕ್ಷಗಳ ಸಹಾಯ ಮೊದಲಿನಿಂದಲೂ ಇದೆ. ಅಲ್ಲಿ ಎಡಪಕ್ಷಗಳ ಸಹಾಯ ಏನಾಗುತ್ತೆ ಗೊತ್ತಿಲ್ಲ, ಕಾದು ನೋಡೋಣ.